ಹೆಲೋ ವೆಲ್ಕಮ್ ಬ್ಯಾಕ್ಸ್ ಟು ನೇತರ್ ಲಾಕ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಂತೂ ತುಂಬ ಅಂದರೆ ತುಂಬ ಸೂಪರ್ ಆಗಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಇವತ್ತು ಬಂದು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆನೇ ಎದ್ದು ರಂಗೋಲಿನೆಲ್ಲ ಬಿಡಿಸಿ ಬೆಳಗ್ಗೆನೇ ನಾನು ನಮ್ಮ ಗಾರ್ಡನ್ನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಗಿಡಗಳನ್ನ ಹಾಕೊಂಡಿದ್ದೀನಿ ಅಂತ. ಇಲ್ಲಿ ನೋಡ್ತಾ ಇರ್ಬೋದು ಬುದ್ಧ ಪಾಟ್ಗೆ ನಾನು ಯಾವ ರೀತಿ ಶೋ ಪ್ಲ್ಯಾಂಟ್ನ ಹಾಕಿದ್ದೀನಿ ಅಂತ. ನಾನಿಲ್ಲಿ ಒಂದು ಗಿಡನ ತೋರಿಸ್ತಾ ಇದ್ದೀನಿ. ಇದು ಸೇಮ್ ಗರಿಕೆ ಹುಲ್ ಥರ ಇದೆ. ಇದು ಏನು ಅಂತ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದರಿಂದ ತುಂಬಾ ಹೆಲ್ತ್ ಡ್ರಿಂಕ್ಸ್ನ ನಾವು ಪ್ರಿಪೇರ್ ಮಾಡ್ಕೊಳ್ಬೋದು. ಇದರ ಸ್ಮೆಲ್ ಅಂತೂ ನಿಂಬೆ ಹಣ್ಣಿನ ಥರ ಸ್ಮೆಲ್ ಇರುತ್ತೆ. ಹಾಗೆಯೇ ಮನೆ ಮುಂದೆ ಈ ಥರ ರಂಗೋಲಿನೂ ಕೂಡ ಬಿಡಿಸಿದ್ದೀನಿ. ನಮ್ಮ ಮನಿ ಪ್ಲ್ಯಾಂಟ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರ್ತಿದೆ. ಹಾಗೆಯೇ ನಾನು ಬೆಳಿಗ್ಗೆ ಇವತ್ತು ಹೆಲ್ತ್ ಡ್ರಿಂಕ್ಸ್ನ ಪ್ರಿಪೇರ್ ಮಾಡಿದ್ದೀನಿ. ಇವತ್ತು ಬಂದು ನಾನು ಜೀರಾ ಡ್ರಿಂಕ್ಸ್ನ ನಾನಿಲ್ಲಿ ಪ್ರಿಪೇರ್ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಹಾಗೆಯೇ ಟಿಫನ್ಗೆ ನಾನಿಲ್ಲಿ ಚಿತ್ರಾನ್ನ ಮಾಡ್ಕೊಳ್ತಾ ಇದ್ದೀನಿ. ಯಾರೆಲ್ಲ ನನ್ನ ವ್ಲಾಗ್ನ ಮಿಸ್ ಮಾಡ್ಕೊಂಡಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ತುಂಬಾ ದಿನಗಳಾಯಿತು ಅಲ್ವಾ ಫ್ರೆಂಡ್ಸ್ ವ್ಲಾಗ್ನ ನಾನಿಲ್ಲಿ ಅಪ್ಲೋಡ್ ಮಾಡಿ. ಹಾಗೆಯೇ ನಿಮ್ಮ ಜೊತೆಗೆ ಇನ್ನೊಂದು ವಿಷಯನೂ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಜನ ಮೆಸೇಜ್ ಮಾಡ್ತಾ ಇದ್ದಾರೆ, ಕಾಲ್ ಮಾಡ್ತಾ ಇದ್ದಾರೆ, ವಾಟ್ಸಪ್ಪಲ್ಲೆಲ್ಲ ಮೆಸೇಜ್ ಮಾಡ್ತಾ ಇದ್ದಾರೆ. ಏನಂತ ಅಂದರೆ ಯೂಟ್ಯೂಬಲ್ಲಿ ಪೇಮೆಂಟ್ ಬಂತಾ ಅಂತ. ತುಂಬಾ ಜನಕ್ಕೆ ನಾನು ರಿಪ್ಲೈ ಮಾಡಿದ್ದೀನಿ. ಆದ್ರೂ ಒಂದೊಂದೇ ಪ್ರಶ್ನೆನ ಕೇಳ್ತಾನೆ ಇದ್ದಾರೆ. ನಿಮ್ಮ ಎಲ್ಲ ಕ್ವಶನ್ಸ್ಗೆ ನಾನಿಲ್ಲಿ ಈ ವ್ಲಾಗಲ್ಲಿ ಆನ್ಸರ್ ಮಾಡ್ತೀನಿ. ಏನು ಅಂತ ಬನ್ನಿ ನಮ್ಮ ಮನೆಯಲ್ಲೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ. ಸೊಂಟ ಸೂಪರು ಆದರೆ ಬಾರಿ ಡೇಂಜರು. ಆಹಾ ಪಿನ್ನ ಹಾಕತ್ತಾರ. ಇವರು ಸೀರೆಯನ್ನು ಉಟ್ಕೋತಾರಂತೆ ಇವತ್ತು ವರ್ಷಿಣಿ ಅವರು. ನಾಚಿಕೆ ನಾಚಿಕೆ ನಾಚಿಕೆ. ವರ್ಷಿಣಿ ಹ್ಯಾಪಿ ಚಿಲ್ಡ್ರನ್ಸ್ ಡೇ. ವರ್ಷಿಣಿಗೂ ವೇದಾಂತ್ಗೂ ಸಾಯಂಕಾಲ ಗಿಫ್ಟ್ ಕೊಡ್ತೀನಿ. ಅಮ್ಮ ಗಿಫ್ಟ್ ಬೇಡವಾ ನಿಂಗೆ? ಹಾ ಆಲ್ರೆಡಿ ಸ್ವಲ್ಪ ಜನಕ್ಕೆ ಗೊತ್ತಿದೆ ನನ್ನ ಮಗಳು ಅಂಗನವಾಡಿಗೆ ಹೋಗ್ತಾ ಇದ್ದಾಳೆ ಅಂತ. ನಾನು ಬೆಳಗ್ಗೆ ಅಂಗನವಾಡಿಗೆ ರೆಡಿ ಮಾಡಿ ಕಳಿಸಿದ್ದೆ. ಹಾಗೆಯೇ 2:45 ನಾನು ಹೋಗಿ ಕರ್ಕೊಂಡು ಬಂದುಬಿಡ್ತೀನಿ ನನ್ನ ಮಗಳನ್ನ. ಹಾಗೆಯೇ ಅಲ್ಲಿ ಪೂಜೆನೂ ಕೂಡ ಮಾಡಿದರು. ಅದ್ರ ವಿಡಿಯೋಸ್ ಕೂಡ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಪೂಜೆನ ಮಾಡಿದ್ದಾರೆ ಅಂತ. ಹಾಗೆಯೇ ಕೇಕ್ನು ಕೂಡ ಕಟ್ ಮಾಡಿದ್ದಾರೆ. ಕಾಲೇಜ್ ಹುಡುಗಿ ಥರ ಇವಾಗಲೇ ರೆಡಿಯಾಗಿ ಹೋಗ್ತಾ ಇದ್ದಾರೆ ಮೇಡಮ್ ಅವರು. ರೆಡಿ ಕೊಡು, ಬ್ಯಾಗಲ್ಲಿ ಇಕ್ತೀನಿ ಕೊಡು. ನನ್ನ ಮಗಳನ್ನ ಅಂಗನವಾಡಿಯಿಂದ ಕರ್ಕೊಂಡು ಬಂದು ಹಾಗೆಯೇ ನನ್ನ ಮಗನೂ ಕೂಡ ಕರ್ಕೊಂಡು ಬರಬೇಕಾದ್ರೆ ಹಾಗೆಯೇ ನಾವು ಪಾನಿಪುರಿ ಮಸಾಲೆ ಪೂರಿ ಎಲ್ಲ ಚೆನ್ನಾಗೆಲ್ಲ ತಿನ್ಕೊಂಡು ಬಂದ್ವಿ. ಏನಿವತ್ತು ಫುಲ್ಲು ಪಾರ್ಟಿ ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವತ್ತು ಬಂದು ಚಿಲ್ಡ್ರನ್ಸ್ ಡೇ ಇರೋದ್ರಿಂದ ನನ್ನ ಮಕ್ಕಳು ತುಂಬಾ ಇಷ್ಟಪಟ್ಟು ಕೇಳ್ತಾಯಿದ್ರು ಇವತ್ತು ಪಾನಿಪುರಿ ಬೇಕು ಅಂತ. ಹಾಗಾಗಿನೇ ನಮ್ಮ ರೋಡ್ ಸೈಡಲ್ಲೇ ನಾನು ಪಾನಿಪುರಿನ ಹಾಗೆ ಮಸಾಲೆ ಪುರಿನ ತಿನ್ಸ್ಕೊಂಡು ಬಂದ್ವಿ. ನನ್ನ ಮಕ್ಕಳಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿಂದರು. ಸ್ಟಾರ್ಟಿಂಗಲ್ಲಿ ನನ್ನ ಮಗಳು ಪಾನಿಪುರಿ ಮಸಾಲೆ ಪುರಿ ಎಲ್ಲ ತಿಂತಿರ್ಲಿಲ್ಲ. ಈಗ ಸ್ವಲ್ಪ ಆಚೆಗಡೆ ಫುಡ್ಸ್ಗೆ ಅಡ್ಜಸ್ಟ್ ಆಗ್ತಿದ್ದಾಳೆ. ಅಂದರೆ ನಾವು ಜಾಸ್ತಿ ಆಚೆಗಡೆ ಫುಡ್ಸ್ನ ಕೂಡ ತಿನ್ನಿಸೋದಿಲ್ಲ ನಮ್ಮ ಮಕ್ಕಳಿಗೆ. ಜಾಸ್ತಿ ನಾವು ಫ್ರೂಟ್ಸ್ನೇ ನಮ್ಮ ಮಕ್ಕಳಿಗೆ ತಿನ್ನಿಸೋದು. ನಾನಿವತ್ತು ನನ್ನ ಮಕ್ಕಳಿಗೆ ಚಿಲ್ಡ್ರನ್ಸ್ ಡೇ ಇರೋದ್ರಿಂದ ಏನು ಗಿಫ್ಟ್ ಕೊಟ್ಟಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ನಮ್ಮ ಮಮ್ಮಿ ಕೊಡ್ತಿರೋದು ಚಿಲ್ಡ್ರನ್ಸ್ ಡೇಗೆ ಗಿಫ್ಟು. ನಮ್ಮ ಮಮ್ಮಿ ಕೊಟ್ಟಿರೋದು ಮಮ್ಮಿ. ಪಪ್ಪಿ ಕೊಡ್ಬೇಕು ನೀನು. ಬಾರ ಇಲ್ಲಿ ಬಂದು ಇರೋ ಪಪ್ಪಿ ಕೊಡಮ್ಮ. ನಾನು ಕೊಡಿಸಿದ ಗಿಫ್ಟು ಸಾಕಾಗಿಲ್ಲ ಅಂತ ಅವ್ರ ಅಪ್ಪಂಗೂ ಕೂಡ ಕಾಲ್ ಮಾಡಿ ಗಿಫ್ಟ್ ತನ್ನಿ ಅಂತ ಅಂದ್ಬಿಟ್ಟು ವಾಟರ್ ಬಾಟಲ್ನ ತರಿಸ್ಕೊಂಡಿದ್ದಾರೆ. ಹಾಗೆ ನಾವು ಗಾಡಿನೂ ಕೂಡ ಪರ್ಚೇಸ್ ಮಾಡಿದ್ವಿ. ಅದ್ರೂ ವಿಡಿಯೋನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ. ಗಾಡಿ ತಗೊಂಡ್ವಿ ಅಂತ ಒಂದೇ ಒಂದು ಫೋಟೋ ಹಾಕಿದ್ದೆ ಅಷ್ಟೇ. ತುಂಬ ಜನ ಕಮೆಂಟ್ಸ್ ಮಾಡಿದ್ದಾರೆ. ಹಾಗೆಯೇ ಕಾಲ್ ಕೂಡ ಮಾಡಿ ಕೇಳಿದ್ದಾರೆ, ಏನು ಯೂಟ್ಯೂಬಿಂದ ಪೇಮೆಂಟ್ ಬಂತ ನಿಮಗೆ ಅಂತ ತುಂಬ ಜನ ಮೆಸೇಜ್ ಮಾಡಿದ್ದಾರೆ. ನೀವು ಮೆಸೇಜ್ ಮಾಡಿರೋದಾಗಿರ್ಬೋದು, ಕಾಲ್ ಮಾಡಿರೋದಾಗಿರೋದು ನನಗೇನು ಬೇಜಾರಿಲ್ಲ. ನಿಮ್ಗೇನಿಸ್ತೋ ನೀವು ಕೇಳಿದ್ದೀರಾ, ಹಾಗೆಯೇ ಕಾಲ್ ಕೂಡ ಮಾಡಿ ಕೇಳಿದ್ದೀರಾ. ಯಾಕಂದರೆ ನಾನು ಸ್ವಲ್ಪ ದಿನಗಳ ಹಿಂದೆ ನಾನು
ಗೂಗಲ್ ಪಿನ್ ಬಂತು ಅಂತ ವಿಡಿಯೋ ಹಾಕಿದ್ನಲ್ಲ. ಹಾಗಾಗಿ ಸ್ವಲ್ಪ ಜನ ಏನು ಅಂದ್ಕೊಂಡಿದ್ದಾರೆ ಅಂದರೆ ಯೂಟ್ಯೂಬಿಂದ ಪೇಮೆಂಟ್ ಬಂದಿದೆ ಅವರಿಗೆ ಅಂತ ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ಬಟ್ ನನಗೆ ಯೂಟ್ಯೂಬಿಂದ ಯಾವುದೇ ರೀತಿ ಪೇಮೆಂಟು ಬಂದಿಲ್ಲ. ಇದು ನಾವು ಸ್ವಂತ ಕಾಸಿನಲ್ಲಿ ತಗೊಂಡಿರೋದು. ಇದು ಬಂದು ನಮ್ಮ ಹಸ್ಬೆಂಡ್‌ಗೆ ಅಂತ ನಾವು ತಗೊಂಡಿರೋದು. ನಾವು ಬಿಸ್ನೆಸ್ ಮಾಡೋದ್ರಿಂದ ಹಾಗಾಗಿ ಇದು ತುಂಬಾನೇ ಅವಶ್ಯಕತೆ ಇತ್ತು. ಹಾಗಾಗಿ ನಾವು ಗಾಡಿನ ಇವತ್ತು ಪರ್ಚೇಸ್ ಮಾಡಬೇಕಾಗಿರೋ ಪರಿಸ್ಥಿತಿ ಬಂತು. ಹಾಗೇನೇ ಗಾಡಿನೂ ಕೂಡ ನಮಗೆ ಗೊತ್ತಿರೋ ಅಂಗಡಿಲಿ ಅಂದರೆ ಶೋರೂಮ್‌ನಲ್ಲಿ ನಾವು ಪರ್ಚೇಸ್ ಕೂಡ ಮಾಡಿದ್ವಿ. ತುಂಬಾನೇ ಖುಷಿ ಪಡೋ ವಿಷಯ ಅಂತ ಹೇಳ್ಬೋದು. ಹಾಗೆ ನಮ್ಮ ಹಸ್ಬೆಂಡ್ ತಗೊಂಡಿರೋದ್ರಿಂದ ನನಗೆ ತಗೊಂಡಿರೋಷ್ಟು ಖುಷಿ ಆಗ್ತಿದೆ. ಆದಷ್ಟು ಬೇಗ ನಾನು ಕೂಡ ಗಾಡಿನ ತಗೊಳ್ಳಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನನಗೂ ಗಾಡಿ ಓಡಿಸೋದು ಅಂದರೆ ತುಂಬಾ ಇಷ್ಟ. ಆದರೆ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಭಯ, ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡು ಬಿಡ್ತಾಳೆ ಅಂತ. ಹೆಚ್ಚು ಕಡಿಮೆ ಮಾಡ್ಕೊಂಡು ಬಿಟ್ಟಾದ್ಮೇಲೆ ನಾನೇ ನೋಡಬೇಕಲ್ಲ ಅಂತ ಅವ್ರಿಗೆ ಸ್ವಲ್ಪ ಭಯ. ಹಾಗಾಗಿ ನಾನು ಗಾಡಿ ಓಡಿಸೋದೆಲ್ಲ ಜಾಸ್ತಿ ಏನು ಮಾಡೋದಕ್ಕೆ ಹೋಗಲ್ಲ. ಬಟ್ ಸುಮಾರಾಗಿ ಹಳ್ಳಿ ಕಡೆ ನಾನು ಸ್ವಲ್ಪ ಗಾಡಿನ ಓಡಿಸ್ತೀನಿ. ಬಟ್ ಅಷ್ಟೊಂದು ಚೆನ್ನಾಗೆಲ್ಲ ಓಡಿಸೋದಕ್ಕೆ ಬರೋದಿಲ್ಲ. ಸ್ವಲ್ಪ ನನಗೂ ಕೂಡ ಭಯ. ಹಾಗೆಯೇ ನಮ್ಮ ಹಸ್ಬೆಂಡ್‌ನ ಫ್ರೆಂಡು ಕೂಡ ಬಂದಿದ್ದರು. ಅವ್ರದ್ದು ಕೂಡ ವೀಡಿಯೋಸ್ನ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಗಾಡಿನ ಸ್ಟಾರ್ಟ್ ಮಾಡ್ಕೊಂಡು ನಾವು ದೇವಸ್ಥಾನಕ್ಕೆ ಬಂದ್ವಿ. ಹಾಗೆಯೇ ಪೂಜೆನ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟ್ ಪೂಜೆ ಬಂದು ಗಣೇಶನಿಗೆ ಮಾಡಿಸೋಣ ಅಂದ್ಬಿಟ್ಟು ನಾವಿಲ್ಲಿ ಅಲ್ಲೇ ಇರುವಂತಹ ದೇವಸ್ಥಾನಕ್ಕೆ ಬಂದ್ವಿ. ಪೂಜೆನ ಕೂಡ ಮಾಡಿಸ್ಕೊಳ್ತಾ ಇದ್ದೀವಿ. ತುಂಬ ಜನ ಪೇಮೆಂಟ್ ಬಂದಿರೋದ್ರಿಂದ ತಗೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದೀರಾ. ಯಾವುದೇ ರೀತಿಯಾಗಿ ಪೇಮೆಂಟು ಬಂದಿಲ್ಲ. ಪೇಮೆಂಟ್ ಬಂದಾದಮೇಲೆ ನಿಜವಾಗ್ಲೂ ನಿಮಗೆ ನಾನು ತಿಳಿಸ್ತೀನಿ. ಅಮೌಂಟ್ ಬಂದಾದಮೇಲೆ ನನಗಿವಾಗ ಡಾಲರು ಕೌಂಟ್ ಆಗ್ತಾ ಹೋಗ್ತಾ ಇದೆ. ಡಾಲರ್ ಎಲ್ಲ ಕಂಪ್ಲೀಟ್ ಆಗಬೇಕು ಅಂದರೆ $100 ಕಂಪ್ಲೀಟ್ ಆದಮೇಲೆ ನಮಗೆ ಅಮೌಂಟು ರಿಸೀವ್ ಆಗುತ್ತೆ. ಅಮೌಂಟ್ ಎಲ್ಲ ರಿಸೀವ್ ಆದಮೇಲೆ ನಾನು ಆದಷ್ಟು ಬೇಗ ಅಮೌಂಟ್ ಬಂತು ಅಂತ ನಾನು ನಿಜವಾಗ್ಲೂ ವೀಡಿಯೋಸ್ನ ಮಾಡೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ತೀನಿ. ತುಂಬ ಜನ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಡಾಲರು ನಂದು ಇವಾಗ ಆಗ್ತಾ ಬರ್ತಿದೆ. ಆದಷ್ಟು ಬೇಗ ಕಂಪ್ಲೀಟ್ ಆಗಲಿ ಅಂತ ನಾನು ಕೂಡ ದೇವರಲ್ಲಿ ದಿನಾ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಯಾಕಂದರೆ ನಮ್ಮ ಸ್ಮಾಲ್ ಯೂಟ್ಯೂಬರ್ಸ್ಗೆ ಇದೊಂದು ದೊಡ್ಡ ಕನಸು ಅಂತಲೇ ಹೇಳ್ಬೋದು. ನಾವೆಷ್ಟೊಂದು ಎಫರ್ಟ್ಸ್ ಹಾಕಿರ್ತೀವಿ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ. ನೀವು ನೋಡೋದಿರಿಗೆ 10 ನಿಮಿಷ 15 ನಿಮಿಷ ವಿಡಿಯೋ ಆಗಿರುತ್ತೆ ಅಷ್ಟೇ. ಇದ್ರ ಹಿಂದೆಗಡೆ ನಮ್ಮ ಎಫರ್ಟ್ಸ್ ಆಗಿರ್ಬೋದು. ತುಂಬಾ ಎಫರ್ಟ್ಸ್ ಹಾಕಿರ್ತೀವಿ. ರಾತ್ರಿ ಹಗಲು ಅಂತ ನಿದ್ದೆ ಮಾಡ್ದಲೇ ತುಂಬ ಎಫರ್ಟ್ಸ್ ಹಾಕಿ ವಿಡಿಯೋಸ್ ಮಾಡಿರ್ತೀವಿ. ಹಾಗೆಯೇ ನಮಗೆ ಗೊತ್ತಿರುವಂತಹ ಇನ್ಫಾರ್ಮೇಷನ್ನು ಕೂಡ ಕೊಡೋದಕ್ಕೆ ಇಷ್ಟಪಡ್ತೀವಿ. ನಿಜ ನಮ್ಮ ಹಸ್ಬೆಂಡ್ ಅಂತೂ ಗಾಡಿ ತಗೊಂಡಿದ್ದಂತೂ ತುಂಬಾ ಖುಷಿಯಾಯಿತು. ನನಗೆ ನಾನೇ ತಗೊಂಡಿರೋ ಅಷ್ಟು ಖುಷಿಯಾಯಿತು. ಹಾಗೆಯೇ ಪೂಜೆನೆಲ್ಲ ಮಾಡಿಸ್ಕೊಂಡ್ವಿ. ಅಲ್ಲೇ ಇದ್ದಂತಹ ಗಣೇಶನ ಟೆಂಪಲ್ಗೆ ಹೋಗಿ ತುಂಬಾ ಖುಷಿಯಾಯಿತು. ನನ್ನ ಮಕ್ಕಳಂತೂ ತುಂಬಾ ಖುಷಿಪಟ್ಟರು. ಇದೇ ರೀತಿ ನಮ್ಮ ಯಜಮಾನ್ರು ತುಂಬಾ ಚೆನ್ನಾಗಿ ಬೆಳೀಲಿ ಅಂತ ನಾನಂತೂ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಆದಷ್ಟು ಬೇಗ ನನ್ನ ಯೂಟ್ಯೂಬ್ ಚಾನಲ್ಲು ಕೂಡ ಬೆಳೀಲಿ. ಆದಷ್ಟು ಬೇಗ ನಾನು ಎಲ್ಲರಂತೆ ಚೆನ್ನಾಗಿ ದುಡಿಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದೀನಿ. ಯೂಟ್ಯೂಬ್ಗೆ ಬರೋದಕ್ಕೆ ತುಂಬಾ ಇಷ್ಟಪಟ್ಟು ನಾನು ಈ ಯೂಟ್ಯೂಬ್ ಜರ್ನಿನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಪೂಜೆನೆಲ್ಲ ಮಾಡಿಸ್ಕೊಂಡು ಹಾಗೆಯೇ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಂಡು ನಾವು ಹಾಗೆಯೇ ಒಂದು ರೌಂಡು ನಮ್ಮ ಯಜಮಾನ್ರು ಗಾಡಿನ ಓಡಿಸ್ಕೊಂಡು ಬಂದರು. ಇವತ್ತಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ಎಲ್ಲರಿಗೂ ನನ್ನ ಧನ್ಯವಾದಗಳು. ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸನ ಕೊಟ್ಟು ಕಾಪಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ನಿಮಗೆ ಯಾವ ಥರ ವಿಡಿಯೋಸ್ ಬೇಕು, ಯಾವ ಥರ ರೆಸಿಪೀಸ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ವಿಡಿಯೋನ ಇಷ್ಟೊಂದು ತಾಳ್ಮೆಯಿಂದ ನೋಡಿದ್ದೀರಾ ಎಲ್ಲರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.